ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಆತನ ಆಶೀರ್ವಾದ, ಆತನ ಕೃಪೆ, ಕರುಣೆ ಎಲ್ಲವುಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆಗಳ ಪುಸ್ತಕ 56ನೇ ಅಧ್ಯಾಯ 9ನೇ ವಾಕ್ಯ. ದೇವರು ನನ್ನ ಸಂಗಡ ಇರುವುದು ನಿಶ್ಚಯ. ಐ ನೋ ಗಾಡ್ ಈಸ್ ಫಾರ್ ಮೀ. ದೇವರು ನನ್ನ ಸಂಗಡ ಇರುವುದು ನಿಶ್ಚಯ. ದಾವೀದನು ತನ್ನ ಜೀವಿತದ ಅನುಭವವನ್ನು ಹೇಳುವಂತಹ ಒಂದು ಅನುಭವ, ದೇವರು ನನ್ನ ಸಂಗಡ ಇದ್ದಾನೆ. ನಾವೆಲ್ಲರೂ ಸಹ ಕೆಲವು ಸಂದರ್ಭಗಳಲ್ಲಿ ಅದೇ ಮಾತನ್ನು ಹೇಳ್ತೀವಿ, ದೇವರು ನನ್ನ ಜೊತೆ ಇದ್ದಾರೆ, ದೇವರು ನನ್ನ ಜೊತೆ ಇದ್ದಾರೆ, ದೇವರು ನಮ್ಮ ಸಂಗಡ ಇದ್ದಾರೆ. ಇದೆಲ್ಲ ನಾವು ಹೇಳುವಂತಹ ಮಾತುಗಳೇ. ಆದರೆ ಕೆಲವು ಸಂದರ್ಭಗಳಲ್ಲಿ ಸನ್ನಿವೇಶಗಳು ಚೆನ್ನಾಗಿದ್ದಾಗ ಮಾತ್ರ ದೇವರಿದ್ದಾರೆ ಅಂತ ಹೇಳ್ತೀವಿ. ಕಷ್ಟಗಳು ಬಂದಾಗ ದೇವರು ನನ್ನನ್ನು ಕೈ ಬಿಟ್ಟರು, ದೇವರು ನನ್ನಿಂದ ದೂರ ಆಗಿದ್ದಾರೆ, ದೇವರು ನನ್ನ ಸಂಗಡ ಇಲ್ಲ, ಈ ರೀತಿ ಎಲ್ಲ ಮಾತುಗಳನ್ನು ನಾವು ಹೇಳುವಂತಹ ಅನುಭವ ನಮಗೆ ಗೊತ್ತಿದೆ. ಆದರೆ ದಾವೀದನು ಯಾವ ಸಂದರ್ಭದಲ್ಲಿ ಇದನ್ನು ಹೇಳ್ತಾ ಇದ್ದಾನೆ ಎಂಬುದನ್ನು ನಾವು ಗಮನಿಸಬೇಕಾದದ್ದು ಬಹಳ ಅತ್ಯವಶ್ಯ. ಅದರ ಹೆಡ್ಡಿಂಗಲ್ಲಿ ಓದ್ತೀವಿ, ದಾವೀದನು ಗತ್ ಎಂಬ ಊರಲ್ಲಿ ಫಿಲಿಸ್ಟಿಯರ ಕೈವಶವಾದಾಗ ರಚಿಸಿದ ಕಾವ್ಯ. ಗತ್ ಎಂಬ ಊರಲ್ಲಿ ಫಿಲಿಸ್ಟಿಯರ ಕೈಗೆ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಗತ್ ಎಂಬುದು ನಮಗೆ ಗೊತ್ತು, ಗೋಲಿಯಾತನ ಊರು. ಗೋಲಿಯಾತನನ್ನು ದಾವೀದನು ಕೊಂದಿದ್ದಾನೆ. ಅಂದಿನಿಂದ ಗತ್ ಊರಿನವರಿಗೆ ತಮ್ಮ ನಾಯಕನನ್ನು, ರಣಶೂರನನ್ನು ಕೊಂದಂತಹ ದಾವೀದನ ಮೇಲೆ ದ್ವೇಷ ಇದೆ. ಅವನನ್ನು ಹಿಡಿಯುವುದಕ್ಕಾಗಿ ಅವರು ಕಾಯ್ತಾ ಇದ್ದಾರೆ. ಅವನನ್ನು ಹೇಗಾದರೂ ಮಾಡಿ ಮುಗಿಸ್ಬಿಡಬೇಕು ಎಂಬ ಯೋಚನೆಯಲ್ಲಿ ಅವರಿದ್ದಾರೆ. ಅಂಥ ಸಂದರ್ಭದಲ್ಲಿ, ಅಂಥ ಸನ್ನಿವೇಶದಲ್ಲಿ ವಾಕ್ಯ ಹೇಳುತ್ತೆ, ದಾವೀದನು ಅವ್ರ ಕೈ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಹಿಡಿಯಕ್ಕೆ ಬಂದಾಗ ದೇವರಿದ್ದಾನೆ ಅಂತಲ್ಲ ಹೇಳ್ತಾ ಇರೋದು, ಆಲ್ರೆಡಿ ಅವನು ಕೈಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ, ಆಲ್ರೆಡಿ ಅವನ ಕೈವಶ ಆಗಿದ್ದಾರೆ. ಅವರ ಕಣ್ಣು ಮುಂದೆ ಕೂತ್ಕೊಂಡು ದಾವೀದ ಹೇಳ್ತಾನೆ, ಐ ನೋ ಗಾಡ್ ಈಸ್ ಫಾರ್ ಮೀ. ದೇವರು ನನ್ನ ಸಂಗಡ ಇದ್ದಾನೆ, ಅದು ನನಗೆ ಗ್ಯಾರಂಟಿ ಅಂತ ಹೇಳ್ತಾನೆ. ಪ್ರಿಯ ದೇವರ ಮಕ್ಕಳೇ, ಸಮಸ್ಯೆ ಬರುವಾಗ ದೇವರು ನನ್ನ ಜೊತೆ ಇದ್ದಾರೆ ಅಂತ ಹೇಳೋದು ಬಹಳ ಸಂತೋಷ. ಸಮಸ್ಯೆ ಬರುತ್ತೆ ಅಂತ ಗೊತ್ತಾದಾಗ ದೇವರಿದ್ದಾನೆ ಅಂತ ಹೇಳೋದು ಬಹಳ ಸಂತೋಷ. ಆದರೆ ಸಮಸ್ಯೆಯಲ್ಲಿ ಸಿಲುಕಿಕೊಂಡಿರುವಾಗ, ಸಮಸ್ಯೆಯಲ್ಲಿ ಮುಳುಗಿರುವಾಗಲೂ ದೇವರು ನನ್ನ ಸಂಗಡ ಇದ್ದಾನೆ ಎಂಬುದಾಗಿ ಹೇಳುವಂತಹ ಒಂದು ಅನುಭವ ಇದೆಯಲ್ವಾ, ಅದು ಬಹಳ ಉತ್ತಮವಾದದ್ದು, ಅದು ಬಹಳ ಕಾನ್ಫಿಡೆಂಟ್ ಆದಂತಹ ಮಾತು. ಈ ಬೆಳಗಿನ ಸಮಯದಲ್ಲಿ ದೇವರು ನನ್ನ ಸಂಗಡ ಇದ್ದಾನೆ ಅಂತ ಹೇಳೋದು ಯಾವಾಗ? ಶತ್ರು ನನ್ನ ಮುಂದೆ ನಿಂತಿರುವಾಗ. ಅವರು ಗತ್ತೂರಿನವರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ದಾವೀದನನ್ನು ಯಾವ ರೀತಿ ಕೊಲ್ಲಬೇಕು, ನಮ್ಮ ನಾಯಕನನ್ನು ಮುಗಿಸಿದಂತಹ ವ್ಯಕ್ತಿಗಳನ್ನು ಯಾವ ರೀತಿ ಕೊಲ್ಲಬೇಕೆಂಬುದಾಗಿ ಪ್ಲ್ಯಾನ್ ಮಾಡ್ತಾ ಇರುವಾಗ, ಒಂದು ರೀತಿಯಲ್ಲಿ ಹೇಳಿದ್ರೆ ಮರಣವನ್ನೇ ಮುಖಾಮುಖಿಯಾಗಿ ದಾವೀದನ ನೋಡ್ತಾ ಇದ್ದಾನೆ. ಇನ್ನು ಕೆಲವೇ ನಿಮಿಷ ಅಥವಾ ಕೆಲವೇ ತಾಸುಗಳಲ್ಲಿ ಅವನ ಪ್ರಾಣ ಹೋಗುವಂತಹ ಸನ್ನಿವೇಶಕ್ಕೆ ಸಿಕ್ಕಿಕೊಂಡಿದ್ದಾನೆ. ಕಾರಣ, ಶತ್ರುವಿನ ಕೈಯಲ್ಲಿ ಸಿಕ್ಕಾಕೊಂಡಿದ್ದಾನೆ, ಶತ್ರುವಿಂದ ಪೀಡಿಸಲ್ಪಡ್ತಾ ಇದ್ದಾನೆ, ವೇದನೆ ಅನುಭವಿಸ್ತಾ ಇದ್ದಾನೆ. ಆ ಸಮಯದಲ್ಲೂ ಸಹ ಅವನು ಫಿಲಿಸ್ಟಿಯರನ್ನು ನೋಡ್ತಾ ಇಲ್ಲ, ಅವನು ದೇವರನ್ನು ನೋಡ್ತಾ ಇದ್ದಾನೆ. ಅವನು ಹೇಳ್ತಾ ಇದ್ದಾನೆ, ಯಾರೆಲ್ಲ ನನಗೆ ವಿರುದ್ಧವಾಗಿದ್ದರೂ ಸಹ, ಅವರು ಜೀವ ತೆಗಿಬೇಕು ಅಂತ ಪ್ಲ್ಯಾನ್ ಮಾಡಿದ್ರು ಸಹ, ನನ್ನ ದೇವರು ನನ್ನ ಸಂಗಡ ಇದ್ದಾರೆ. 6ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಅವರು ಒಟ್ಟುಗೂಡಿ ನನ್ನ ಜೀವ ತೆಗೆಬೇಕೆಂದು ಹೊಂಚು ಹಾಕಿ ನನ್ನ ಹೆಜ್ಜೆ ಹಿಡಿದು ಬರ್ತಾ ಇದ್ದಾರೆ. ಒಟ್ಟುಗೂಡಿದ್ದಾರೆ. ಈಗ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ, ಇವನನ್ನು ಬಿಡಬಾರ್ದು, ಸಾಯಿಸಲೇಬೇಕು ಎಂಬ ಒಂದು ತೀರ್ಮಾನದಲ್ಲಿ ಅವರು ನಿಂತಿರುವಾಗ, ದಾವೀದನಿಗೆ ಒಂದು ವಿಷಯ ಗೊತ್ತಿದೆ, ನನ್ನನ್ನು ರಾಜನಾಗಿ ಅಭಿಷೇಕ ಮಾಡಿದಂತಹ ದೇವರು ನನ್ನ ಸಂಗಡ ಇದ್ದಾನೆ. ಈ ಬೆಳಗ್ಗೆ ದೇವರ ವಾಕ್ಯವನ್ನು ಕೇಳುವಂತಹ ದೇವರ ಮಗುವೆ, ನಿನ್ನ ಜೀವಿತದಲ್ಲಿ ಕಠಿಣ ಪರಿಸ್ಥಿತಿಯಲ್ಲಿ, ವೇದನೆಯಲ್ಲಿ, ನಿರಾಶೆಯಲ್ಲಿ, ದುಃಖದಲ್ಲಿ ಮುಳುಗಿ ಹೋಗಿರುವಾಗ ನೀನು ನಿರಾಶೆ ಪಡಬೇಡ. ದೇವರ ಮುಖವನ್ನು ನೋಡು. ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನೀನು ನಂಬಿಕೆಯಿಂದ ಹೇಳಬೇಕು, ದೇವರು ನನ್ನ ಸಂಗಡ ಇರುವುದು ನಿಶ್ಚಯ. 4ನೇ ವಾಕ್ಯ ಮತ್ತು 11ನೇ ವಾಕ್ಯದಲ್ಲಿ ಅವನು ಹೇಳುವಂಥ ಒಂದು ಮಾತಿದೆ, ದೇವರನ್ನು ನಂಬಿ ನಿರ್ಭಯದಿಂದಿರುವೆನು. ನರಪ್ರಾಣಿಗಳು ನನಗೆ ಮಾಡುವುದೇನು? ನಾನು ದೇವರನ್ನು ನಂಬಿದ್ದೇನೆ, ನಾನು ಆಯುಧಗಳನ್ನು ನಂಬಿಲ್ಲ, ನನ್ನ ಸೈನಿಕರನ್ನು ನಂಬಿಲ್ಲ, ನಾನು ನಂಬಿರುವಂಥದ್ದು ದೇವರನ್ನು. ಈ ಬೆಳಗಿನ ಸಮಯದಲ್ಲಿ ನಾವು ಯಾರನ್ನು ನಂಬಿದ್ದೀವಿ ಅಂತ ಯೋಚನೆ ಮಾಡಬೇಕು. ಸಮಸ್ಯೆಗಳು ಬಂದಾಗ, ಇಕ್ಕಟ್ಟುಗಳು ಬಂದಾಗ, ಕೊರತೆಗಳು ಬಂದಾಗ, ವೇದನೆಗಳು ಬಂದಾಗ, ರೋಗಗಳು ಬಂದಾಗ ನಾವು ಯಾರನ್ನು ನಂಬಿದ್ದೇವೆ?
ನಾವು ದೇವರನ್ನು ನಂಬಿದರೆ ನಾವು ನಿರ್ಭಯದಿಂದಿರ್ತೀವಿ. ದಾವೀದನು ಕೂಲಾಗಿದ್ದಾನೆ ಶತ್ರುವಿನ ಮುಂದೆ. ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಶತ್ರುಗಳಿಗೆ ಆಶ್ಚರ್ಯ. ನಾವು ಅವನನ್ನು ಕೊಲ್ಲುವುದಕ್ಕೆ ಕತ್ತಿ ಮಸೀತಾ ಇದ್ದೀವಿ, ಅವನ ಕತ್ತಿ ನೋಡ್ಕೊಂಡು ಸಂತೋಷವಾಗಿದ್ದಾನಲ್ಲ. ನಾವು ಅವನನ್ನು ಕೊಲ್ಲುವುದಕ್ಕಾಗಿ ನಾವು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ, ಅವನನ್ನು ಸೀಳಿ ಬಿಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ, ಇವನು ಹ್ಯಾಪಿಯಾಗೇ ಇದ್ದಾನಲ್ಲ. ಅದಕ್ಕೆ ಕಾರಣ ಏನು ಗೊತ್ತಾ? ಅವನಲ್ಲಿ ಒಂದು ಕಾನ್ಫಿಡೆನ್ಸ್ ಇತ್ತು, ನನ್ನ ದೇವರು ನನ್ನ ಸಹಾಯಕ್ಕಾಗಿ ಬಂದಿದ್ದಾನೆ, ನನ್ನ ಜೊತೆಯಲ್ಲಿ ಬರ್ತಾನೆ ಅಂತಲ್ಲ, ನನ್ನ ಹತ್ರದಲ್ಲಿ ಇದ್ದಾನೆ ಎಂಬುದಾಗಿ ಹೇಳ್ತಾನೆ. ದೇವರು ನನ್ನ ಸಂಗಡ ಇದ್ದಾನೆ. ಈ ದಿವಸಗಳಲ್ಲಿ ನಮ್ಮ ನಂಬಿಕೆ ಅದೇ ಆಗಿರಬೇಕು. ದೇವರು ನನ್ನ ಸಂಗಡ ಇದ್ದಾನೆ, ನನ್ನ ಜೊತೆಯಲ್ಲಿದ್ದಾನೆ, ನನಗೆ ಸಹಾಯ ಮಾಡುವುದಕ್ಕಾಗಿ, ನನ್ನ ಜೀವಿತದಲ್ಲಿ ಅದ್ಭುತವನ್ನು ಮಾಡುವುದಕ್ಕಾಗಿ ಶಕ್ತನಾದ ಒಬ್ಬ ದೇವರಿದ್ದಾನೆ. ಈ ದಿವಸಗಳಲ್ಲಿ ನಮ್ಮಲ್ಲಿರುವಂತಹ ಅಪನಂಬಿಕೆಗಳನ್ನ ತೆಗೆದುಹಾಕಬೇಕು. ಸಮಸ್ಯೆಗಳ ಮಧ್ಯದಲ್ಲಿ ಸಿಲುಕಿಕೊಂಡು ನಿರಾಶೆ ಮಾತುಗಳನ್ನ ಹೇಳುವುದನ್ನು ಬಿಟ್ಟುಬಿಡಬೇಕು. ನಂಬಿಕೆಯಿಂದ ದೇವರ ಮುಖವನ್ನು ನೋಡುತ್ತಾ ಮುಂದೆ ಸಾಗುವಾಗ ಅದ್ಭುತವನ್ನು ಮಾಡುವಂತಹ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಹೌದು, ದೇವರಿಗೆ ಹೇಳೋಣ, ಸ್ವಾಮಿ ನಿನ್ನ ಸಂಗಡ ನನ್ನ ಸಂಗಡ ಇರುವುದಕ್ಕಾಗಿ ಸ್ತೋತ್ರ. ಇಕ್ಕಟ್ಟಿನ ಮಧ್ಯದಲ್ಲಿ ನಾನು ಒಂಟಿಯಲ್ಲ, ನನ್ನ ದೇವರು ನನ್ನ ಸಂಗಡ ಇದ್ದಾನೆ. ನಂಬಿಕೆಯಿಂದ ನಾವು ಪ್ರಾರ್ಥನೆ ಮಾಡೋಣ, ಕಣ್ಣುಗಳನ್ನ ಮುಚ್ಚೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಮತ್ತೊಂದು ಸಾರಿ ದೇವರೇ ನಿನ್ನ ಹಸ್ತಗಳಿಗೆ ನಮ್ಮನ್ನೇ ನಾವು ಸಮರ್ಪಿಸ್ತೇವೆ. ವೇದನೆಯ ಇಕ್ಕಟ್ಟುಗಳ ಸಮಸ್ಯೆಗಳ ಮಧ್ಯದಲ್ಲಿಯೂ ನಮ್ಮ ಜೊತೆ ಇರುವಂತಹ ಸರ್ವಶಕ್ತನಾದ ದೇವರು ನೀನು ನಮ್ಮ ಸಂಗಡ ಇರುವುದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಹಸ್ತಗಳಿಗೆ ನಮ್ಮನ್ನು ಒಪ್ಪಿಸಿಕೊಡ್ತೇವೆ. ನೀನು ನಮಗೆ ಸಹಾಯ ಮಾಡುವಂಥ ದೇವರಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮನ್ನು ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತೇವೆ. ಅಪ್ಪ, ನೀನು ನಮ್ಮ ಸಂಗಡ ಇದ್ದು ನಮ್ಮನ್ನು ಆಶೀರ್ವದಿಸಿ ನಡೆಸುವಂಥ ಸರ್ವಶಕ್ತನಾದ ದೇವರಾಗಿರುವುದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆಯನ್ನು ಕೇಳೋದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.